ಆತ್ಮೀಯ ಪತ್ರಿಕಾ ಮಾಧ್ಯಮದ ನಮಸ್ಕಾರ. ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಸಂಘ ಸಂಸ್ಥೆಗಳ ಮಹಾಒಕ್ಕೂಟ ಇದರ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಅವೆಲ್ಲರೂ ಪತ್ರಿಕಾಗೋಷ್ಠಿಗೆ ಬಂದಂಥ ಮೀಡಿಯಾದ ಎಲ್ಲ ಸ್ನೇಹಿತರಿಗೂ, ಎಲೆಕ್ಟ್ರಾನಿಕ್ ಮಾಧ್ಯಮಗಳಿಗೆ ಎಲ್ಲರಿಗೂ ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಸಂಘ ಸಂಸ್ಥೆ ಮಹಾಒಕ್ಕೂಟ ಮಂಗಳೂರು ಇದರ ವತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ, ಇತ್ತೀಚೆಗೆ ಸಿದ್ದರಾಮಯ್ಯ ಸರ್ಕಾರ ಒಂದು ಆಯೋಗವನ್ನು ಒಳ ಮೀಸಲಾತಿಗೆ ಆಯೋಗವನ್ನು ರಚಿಸಿದೆ. ಅದರ ನೇತೃತ್ವವನ್ನು ಜಸ್ಟಿಸ್ ಎಚ್.ಎನ್. ನಾಗಮೋಹನ್ ದಾಸ್ ಏಕ ಸದಸ್ಯ ವಿಚಾರಣೆ ಆಯೋಗವು ಒಳ ಮೀಸಲಾತಿ ಬಗ್ಗೆ ಎಲ್ಲ ಕಡೆಯಿಂದ ರಾಜ್ಯಾದ್ಯಂತ ಮನವಿಯನ್ನು ಸ್ವೀಕರಿಸಿದೆ. ಎಂದು ಕರೆಯಲ್ಪಡುವ ಜನರ ಒಂದು ಬಹಳ ಮುಖ್ಯ ಸಮಸ್ಯೆಯ ಬಗ್ಗೆ ತಮ್ಮ ಗಮನ ಸೆಳೆಯಲು ಈ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮಗೆಲ್ಲ ತಿಳಿದಿರುವ ಹಾಗೆ 2011ರ ಜನಗಣತಿ ಪ್ರಕಾರ ರಾಜ್ಯದ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ 17.10%. ಅಂದರೆ 1 ಕೋಟಿಗೂ ಅಧಿಕ ಜನಸಂಖ್ಯೆ ಇರುವ ಈ ಸಮುದಾಯಗಳನ್ನು ಸಾಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಅವರನ್ನು ಒಡೆದು ಆಳುವಂತ ಕೆಲಸಕ್ಕೆ ಕೈ ಹಾಕಿದೆ ಎಂದು ನಾವು ಭಾವಿಸ್ತೇವೆ. ಈ ಸರ್ಕಾರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಕಮಿಷನ್ ಅನ್ನ 12/11/2024 ಪ್ರಕಟ ಮಾಡಿದೆ. ಇದಾದ ಬಳಿಕ 3/12/2024 ಈ ಕಮಿಷನ್ಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದೆ. ಒಂದು ಆಯೋಗ ರಚನೆ ಮಾಡಿದ ಮೇಲೆ ಈ ಮಂತ್ರಿಮಂಡಲದಲ್ಲಿರುವಂತಹ ಸದಸ್ಯರಿಗೆ ಆಯೋಗದ ಬಗ್ಗೆ ನಂಬಿಕೆ ಇರಬೇಕು. ಅದು ಆಯೋಗ ತನ್ನ ಸಾಂವಿಧಾನಿಕ ಜವಾಬ್ದಾರಿಯನ್ನ ಅಥವಾ ಕಮಿಷನ್ ಬೇರೆ ಏನಿದೆ ಅದರ ನಿರ್ವಹಣೆಯನ್ನು ಮಾಡುತ್ತೆ ಎಂಬ ವಿಶ್ವಾಸ ಇರಬೇಕು. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಸಂಪುಟದಲ್ಲಿರುವ ಸಾಕಷ್ಟು ಸಚಿವರು ತಮಗೆ ಏನು ಬೇಕು ಅದು ಆಯೋಗ ಕೊಡುವ ರೀತಿಯಲ್ಲಿ ಒತ್ತಡ ತಂತ್ರವನ್ನು ಅನುಸರಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಇದು ಅತ್ಯಂತ ದುರದೃಷ್ಟಕರ ಬೆಳವಣಿಗೆ. ಒಂದು ನ್ಯಾಯೋಚಿತವಾಗಿ ಆಯೋಗ ಏನು ಕೆಲಸ ಮಾಡಬೇಕಿತ್ತು ಅದರ ಮೇಲೆ ಪರೋಕ್ಷವಾಗಿ ಒತ್ತಡ ಹೇರಿ ತಮ್ಮ ರಾಜಕೀಯ ಅಜೆಂಡಾವನ್ನ ಆಯೋಗದ ಮೂಲಕ ಹೊರತರುವಂತ ಒಂದು ಪ್ರಯತ್ನ ಮಾಡುತ್ತಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಇದನ್ನು ನಾವು ಖಂಡಿಸ್ತೇವೆ. ಇದು ಬಹಳ ಒಂದು ನೋವಿನ ವಿಚಾರ. ಮೀಸಲಾತಿ ಬಗ್ಗೆ ದೇಶಾದ್ಯಂತ ದೊಡ್ಡ ಚರ್ಚೆಗಳು ನಡೀತಾ ಇವೆ. ನಮ್ಮ ಆಲೋಚನೆ ಏನು? ಮೀಸಲಾತಿಯನ್ನು ಜಾರಿ ಮಾಡುವಾಗ ನಮಗೆಲ್ಲ ಗೊತ್ತಿರುವ ಹಾಗೆ 2024 ಆಗಸ್ಟ್ 1ಕ್ಕೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮಾನ್ಯ ಸುಪ್ರೀಂ ಕೋರ್ಟ್ನ 7 ಸದಸ್ಯರ ಪೀಠ ಒಂದು ಬಹಳ ಮಹತ್ವಪೂರ್ಣವಾದ ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪಿನ ಬಗ್ಗೆ ನಮಗೆ ಸಹಮತ ಇಲ್ಲ. ಆದರೆ ಆ ತೀರ್ಪಿನಲ್ಲಿ ಹೇಳಿರುವ ಅಂಶ ಏನು ಹೇಳಿದರೆ, ಪರಿಶಿಷ್ಟ ಜಾತಿಗಳ ಮೀಸಲಾತಿಯಲ್ಲಿ ಅದರ ಒಳಗೆ ಒಳ ಮೀಸಲಾತಿಯನ್ನು ಮಾಡುವುದಿದ್ದರೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ. ಇದು ಬಹಳ ಮುಖ್ಯ. ಆದರೆ ಅದು ಇನ್ನೊಂದು ಮಾತು ಹೇಳ್ತದೆ, ಆದರೆ ವಾಸ್ತವಾಂಶಗಳ ದತ್ತಾಂಶ ಇರಬೇಕು, ಎಂಪಿರಿಕಲ್ ಡಾಟಾ ಇರಬೇಕು ಹೇಳಿ ಹೇಳಿದೆ. ಇದು 2 ಬಹಳ ಮುಖ್ಯವಾದ ವಿಷಯ. ನಮ್ಮ ಆಲೋಚನೆ ಪ್ರಕಾರ ಆರ್ಟಿಕಲ್ 341 ಆಫ್ ದ ಕಾನ್ಸ್ಟಿಟ್ಯೂಷನ್ ಅದು 1 and 2 ಇರ್ಬೋದು, ಸಬ್ ಕ್ಲಾಸಸ್ ಇರ್ಬೋದು. ಅದರಲ್ಲಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ರಾಜ್ಯದ ಬೆಂಚಿಗೆ ಆ ಸಬ್ಜೆಕ್ಟ್ ಹೋದರೆ ಅದನ್ನು ಒಡೆದಾಗ್ತದೆ ಎಂಬ ವಿಶ್ವಾಸ ನಮಗಿದೆ.
ಅದು ಬೇರೆ ವಿಷಯ, ನಾವು ಅದರ ಬಗ್ಗೆ ಹೆಚ್ಚು ಈಗ ಮಾತಾಡೋದು. ಆದರೆ ಒಂದು ಕಮಿಷನ್ ಆದ ಮೇಲೆ ಪರಿಶಿಷ್ಟ ಜಾತಿಗಳಿಗೆ ಸೇರಿದಂತ ಸಚಿವರು ಎಡ ಬಲ ಮತ್ತೆ ಅದೆಲ್ಲ ಹೆಸರಿನಲ್ಲಿ ಕರೀತಾರೆ ಅವರನ್ನು, ಆ ಸಚಿವರು ಒಟ್ಟು ಸೇರಿ ಆಯೋಗದ ಮೇಲೇ ಪ್ರಭಾವ ಬೀರುವ ರೀತಿಯಲ್ಲಿ ಚರ್ಚೆ ಮಾಡುವುದು, ಒತ್ತಡ ತರುವ ಕೆಲಸ ಮಾಡ್ತಾ ಇರೋದು ಅದು ಒಂದು ಅಕ್ಸೆಪ್ಟೇಬಲ್. ನಾವು ಅದನ್ನು ಸ್ವೀಕಾರ ಮಾಡುವಂತ ವಿಷಯ ಅಲ್ಲ. ಇದನ್ನು ಅವರು ತಕ್ಷಣ ಬಿಡಬೇಕು. ಆಯೋಗ ಸ್ವತಂತ್ರವಾಗಿ ಈ ಕೆಲಸವನ್ನು ತನಗೆ ವಹಿಸಿದ ಕೆಲಸವನ್ನು ಮಾಡುವಂತಹ ಜವಾಬ್ದಾರಿ ಅದಕ್ಕಿದೆ, ಅದು ಮಾಡ್ತದೆ ಎಂಬ ವಿಶ್ವಾಸ ನಮಗಿದೆ. ಇದರ ಒಟ್ಟಿಗೆ ನಾವು ಇನ್ನೊಂದು ಅಂಶವನ್ನ ನಮಗೆ ಈಗಾಗಲೇ ಕೊಟ್ಟಿದ್ದೇವೆ. ನಾವು ಇನ್ನೊಂದು ಅಂಶವನ್ನ ಗಮನಕ್ಕೆ ತರ್ತೇವೆ. ನಮ್ಮ ಸನ್ಮಾನ್ಯ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಆಗಿನ ಕಾನೂನು ಸಚಿವರಾದಂತಹ ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಆಗಿತ್ತು. ಆ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿದ್ದ ಯಾರು ಕೂಡ ಈಗ MLA ಅಲ್ಲ ಅಂತ ಕಾಣ್ತದೆ. ಅದು ನಮ್ಮ ಮಂಗಳೂರಿನ ಸುಳ್ಯದ ಅಂಗಾರ ಅವರು ಇರ್ಬೋದು, ಒಬ್ಬರು ಮಾತ್ರ ನಮ್ಮ ಲಮಾಣಿ ಸಮಾಜದ ಒಬ್ಬರು ಶಾಸಕರು ಮತ್ತೆ ರಿಯಲೆಕ್ಟ್ ಆಗಿರ್ಬೋದು. ಅವರು ಯಾರು ಕೂಡ ಬೇರೆ ಯಾರು ಈ ವಿಧಾನಸಭೆಗೆ ಬಂದಿಲ್ಲ. ಅಲ್ಲಿ ಅವರು ಯಾವ ರೀತಿಯಲ್ಲಿ ಸಾಮಾನ್ಯವಾಗಿ ನಾವು ಯೋಚನೆ ಮಾಡೋದು ಏನು ಹೇಳಿದ್ರೆ, ಮೀಸಲಾತಿ ಹಂಚಿಕೆ ನಮ್ಮ ಸ್ನೇಹಿತರು ಕೂಡ ಹೇಳುವಾಗ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕು, ಆಗ ಮಾತ್ರ ನ್ಯಾಯ ಸಿಗ್ತದೆ. ಇದನ್ನ ಖಾಲಿ ಆ ಹಿನ್ನೆಲೆಯಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ. ಮೀಸಲಾತಿ ಎಂಬುದು ಒಂದು ಸಾಂವಿಧಾನಿಕವಾದಂತಹ ಒಂದು ನೀತಿ. ಅದನ್ನ ಈಗಿನ ಟರ್ಮ್ಸ್ ಆಫ್ ರೆಫರೆನ್ಸ್ ಪ್ರಕಾರ 2 ವಿಷಯದಲ್ಲಿ ಮಾತ್ರ ಮೀಸಲಾತಿಗೆ ವ್ಯಾಪ್ತಿಯನ್ನು ಕೊಡಲಾಗಿದೆ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ಗೆ. ಒಂದು ಸಂವಿಧಾನದ ವಿಧಿ 15(4), ಮತ್ತೊಂದು 16(4). ನಮಗೆಲ್ಲ ಗೊತ್ತಿರುವ ಹಾಗೆ 15(4) ವಿಸ್ತೃತವಾದಂತಹ ಪರಮಾಧಿಕಾರ ಇರುವಂತಹ ವಿಷಯ. ಆದರೆ ಅದನ್ನು ಅವರು ಸಂಕುಚಿತಗೊಳಿಸಿ 15(4) ಶಿಕ್ಷಣಕ್ಕೆ ಅನ್ವಯವಾಗುವಂತೆ, ಅಂದರೆ ಅಡ್ಮಿಷನ್ ಟು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡಿದ್ದಾರೆ. 16(4) ತಮಗೆಲ್ಲ ಗೊತ್ತಿದೆ, ಅದು ನೌಕರಿಗೆ ಸಂಬಂಧಪಟ್ಟಂತ ಸರ್ಕಾರಿ ನೌಕರಿ ಅಥವಾ ಸರ್ವಿಸಸ್ ಅಂಡರ್ ದಿ ಸ್ಟೇಟ್, ಪ್ರಭುತ್ವದ ಆಡಳಿತದ ಒಳಗೆ ಇರುವಂತಹ ಎಲ್ಲ ನೌಕರಿಗೆ ವ್ಯಾಪ್ತಿ ಆಗ್ತದೆ. ಇದನ್ನು ಹೇಗೆ ಮಾಡಬೇಕು ಏನೆಂಬುದನ್ನು ವಿಸ್ತೃತವಾಗಿ ನಾವು ಅವರಿಗೆ ಕೊಟ್ಟಿದ್ದೇವೆ. ಯಾವುದೇ ಸಂವಿಧಾನದ ಪರಿಭಾಷೆಯಲ್ಲಿ ಹೇಳೋದಾದ್ರೆ, ಯಾವುದೇ ಕಲೆಕ್ಟಿವ್ ಎಂಪಿರಿಕಲ್ ಡಾಟಾ ಫಸ್ಟ್, ಅದರ ಬೇಸ್ ಮೇಲೆ ಹೇಗೆ ಮಾಡಬೇಕು ಎಂಬುದನ್ನು ಹೇಳಬೇಕು. ಅದಕ್ಕೆ ನಾವು ಒಂದು ಶಿಫಾರಸು ಮಾಡಿದ್ದೇವೆ. ಏನು ಹೇಳಿದ್ರೆ, ಈಗ ದಲಿತರಲ್ಲೇ ಬಿಸ್ನೆಸ್ ಮ್ಯಾನ್ ಇದ್ದಾರೆ, IAS-ಗಳಿದ್ದಾರೆ, IPS-ಗಳು, KS ಎಲ್ಲ ಇದ್ದಾರೆ. ಅವರ ಮಕ್ಕಳು ಮತ್ತೆ ಬೀದಿ ಗುಡಿಸುವವರ ಮಕ್ಕಳು ಒಟ್ಟಿಗೆ ಕಾಂಪೀಟ್ ಮಾಡಬೇಕಾ? ನಮ್ಮ ದೃಷ್ಟಿಯಲ್ಲಿ ಕಾಂಪೀಟ್ ಮಾಡಬೇಕಾದ ಅಗತ್ಯ ಇಲ್ಲ. ಯಾಕಂದ್ರೆ ನಾವು ಫಸ್ಟ್ ಪ್ರಿಫರೆನ್ಸ್ ಶುಡ್ ಬಿ ಗಿವನ್ ಟು ದಿ ಈ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್, ನಮ್ಮ ಮುನ್ಸಿಪಾಲಿಟಿ ವರ್ಕರ್ಸ್, ಇಂತಹ ಸಮುದಾಯಗಳಿಗೆ ನಾವು ಅದಕ್ಕೆ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೇವೆ. ಇದು ನೋಟಿಸ್, ಇಟ್ಸ್ ನಾಟ್ ಫೈನಲ್, ಇಟ್ ಇಸ್ ಅಪ್ ಟು ದಿ ಕಮಿಷನ್ ಟು ಡಿಸೈಡ್. ನಾವು ಏನು ಕೊಟ್ಟಿದ್ದೇವೆ, ಒಂದು ವರ್ಷಕ್ಕೆ 8 ಲಕ್ಷ ಆದಾಯ ಇರುವ ಜನರಿಗೆ 9% ಮೀಸಲಾತಿಯನ್ನು ಅವರಿಗೆ ಕೊಡಿ. ಅವರಿಗಾಗಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಈ ಕ್ಲಾಸ್ಗೆ ಯಾರು 8 ಲಕ್ಷಕ್ಕಿಂತ ಕಡಿಮೆ ಇದ್ದಾರೆ ಅವರಿಗೆ. ಇನ್ನೊಂದು ಕೆಟಗರಿಯನ್ನ 15 ಲಕ್ಷಕ್ಕಿಂತ ಕಡಿಮೆ ಇರುವವರಿಗೆ ನೀವು ಫಿಕ್ಸ್ ಮಾಡಿ, ಅದಕ್ಕೆ 4% ಮೀಸಲಾತಿಯನ್ನು ನಾವು ಪ್ರಿಸ್ಕ್ರೈಬ್ ಮಾಡಿದ್ದೇವೆ. ಇದನ್ನು ನಾವು 9 ಹೇಳಿದ್ದೇವೆ, ಅದನ್ನು 8ಕ್ಕೂ ಮಾಡಿ, ಏನಾದರೂ ಮಾಡಿ. ಇಟ್ ಶುಡ್ ಬಿ ಬೇಸ್ಡ್ ಆನ್ ಎಂಪಿರಿಕಲ್ ಡಾಟಾ. ಉಳಿದದನ್ನ ಯಾರು ಎಲ್ಲ ಸ್ವಲ್ಪ ವೆಲ್ಟು ಇದ್ದಾರೆ, ಕಾರಲ್ಲಿ ಓಡಾಡ್ತಾರೆ, ಹಣ ಇದೆ, ಅಧಿಕಾರ ಇದೆ, ರಾಜಕಾರಣಿಗಳಿದ್ದಾರೆ, ಇಂಥವ್ರ ಮಕ್ಕಳು ಯಾರಿದ್ದಾರೆ ಅಂಥವರು ಓಪನ್ SC ಜನರಲ್ ಹೇಳಿ ಕೊಟ್ಟಿದ್ದೇವೆ. ಫಸ್ಟ್ ಇದು ನಾವು ಹೇಳಿದ್ದೇವೆ SCA ಕ್ಯಾಟಗರಿ. ಯಾರು ಹೇಳಿದ್ರೆ ಈ ವರ್ಗ ಅತ್ಯಂತ ಕೆಳಸ್ತರದಲ್ಲಿರುವ ವರ್ಗ, ವಿ ಕನ್ಸಿಡರ್ ಮೋಸ್ಟ್ ವಲ್ನರಬಲ್, ಅತ್ಯಂತ ದುರ್ಬಲ ವರ್ಗದವರು, ಅವ್ರಿಗೆ 9% ಇದೆ ಎಕ್ಸ್ಕ್ಲೂಸಿವ್ ಕೊಡ್ತೇವೆ. ಇನ್ನೊಂದು 4% ಮಾಡಿದ್ದೇವೆ ನಾವು ಪ್ರಪೋಸಲ್ ಅಲ್ಲಿ. ಅದು ಸ್ವಲ್ಪ ಈಗ C ಮತ್ತು D ಎಂಪ್ಲಾಯೀಸ್, ಕ್ಲರ್ಕ್ಗಳು ಇರ್ಬೋದು, ಆಫೀಸ್ ಸ್ಟೂಡೆಂಟ್ಸ್, ಇಂಥ ಜನ ಇರ್ಬೋದು, ಅಥವಾ ಆ ಲೆವೆಲ್ಗೆ ಒಂದು 15 ಲಕ್ಷ ವರ್ಷಕ್ಕೆ ಸಂಬಳ ಮಾಡುವ ಜನ ಇರ್ಬೋದು, ಅವರಿಗೆ ಒಂದು 4% ಕೊಡಿ.
ಅದರಲ್ಲಿ ಕಾಲೇಜ್ ಲೆಕ್ಚರರ್ಸ್ ಬರ್ಬೋದು, ಇಂಥವರೆಲ್ಲ ಬರ್ಬೋದು. ಆದರೆ ಈ ಕ್ಯಾಟಗರಿಯಲ್ಲಿ ಅವರಿಗೆ 4% ಕೊಡಿ. ಆದರೆ ಈ ಕ್ಯಾಟಗರಿಯಲ್ಲಿ ಈ ಕೆಳಗಿನ ಕ್ಯಾಟಗರಿ ಜನ ಇದ್ದಾರಲ್ಲ, ಈ ಯಾರು ಸ್ಕ್ಯಾವೆಂಜರ್ಸ್ ಇಂಥ ಅವರು ಕೂಡ ಕಾಂಪೀಟ್ ಮಾಡಲಿಕ್ಕೆ ಅದಕ್ಕೆ ಅವಕಾಶ ಇರಬೇಕು. ಅವರಿಗೆ ಕೂಡ ಕಾಂಪೀಟ್ ಮಾಡಲಿಕ್ಕೆ ಅವಕಾಶ ಇರಬೇಕು. ಆದರೆ ಮೇಲಿನ ವರ್ಗದವರಿಗೆ ಅವರು ಕಾಂಪೀಟ್ ಮಾಡಲಿಕ್ಕೆ ಆಗುದು. ನೆಕ್ಸ್ಟ್ ನಲ್ಲಿ ಹೇಳುದು ನಾವು ಅದು ಆ ಕ್ಯಾಟಗರಿಯಲ್ಲಿ ಎಲ್ಲರೂ ಕಾಂಪೀಟ್ ಮಾಡಲಿಕ್ಕೆ ಬೇಕು. ಇಟ್ ಈಸ್ ಎ ನ್ಯೂ ಕಾನ್ಸೆಪ್ಟ್ ಆಸ್ ಸಚ್. ನಮ್ಮ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಾವು, ಯಾಕಂದ್ರೆ ಅಲ್ಲಿ ಯಾವುದು ಪ್ರಾಬ್ಲಮ್ ಇಲ್ಲ. ಅದು 15 ಲಕ್ಷದ ಕೆಳಗಿರುವಂಥ ಇನ್ಕಮ್ ಇರುವಂಥ ದಲಿತರಿಗೆ ಕೊಡುವಾಗ ಅವರಿಗೆ ಅವರ ಆ ಕ್ಯಾಟಗರಿಯಲ್ಲಿ 4% ಮೀಸಲಾತಿ ಸಿಗ್ತದೆ, ಜನರಲ್ ಅಲ್ಲಿ 4% ಅವರಿಗೆ ಮೀಸಲಾತಿ ಸಿಗ್ತದೆ. ಅಂದ್ರೆ ಆ 8% ಮೀಸಲಾತಿಯಲ್ಲಿ ಅವರು ಕಾಂಪೀಟ್ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಬೇರೆ ಈ ಬಾಟಮ್ ಲೈನ್ ಅಲ್ಲಿ ಇರುವಂತ ಮೋಸ್ಟ್ ವಲ್ನರಬಲ್ ಸೆಕ್ಷನ್ ನಾವೇನು ಕರೀತಾ ಇದ್ದೇವೆ, ಅವರು ಆ 9% ಅವರಿಗೇನೆ, ಅದರಲ್ಲಿ ಬೇರೆ ಯಾರು ಇಂಟರ್ಫಿಯರ್ ಮಾಡಲಿಕ್ಕೆ ಆಗಲ್ಲ. ಅಂದ್ರೆ ದಿಸ್ ಇಸ್ ಕಾಲ್ಡ್ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಅಂಡರ್ ಆರ್ಟಿಕಲ್ 14 ಆಫ್ ದಿ ಕಾನ್ಸ್ಟಿಟ್ಯೂಷನ್ ವಿಚ್ ಮ್ಯಾಂಡೇಟ್ಸ್ ದಿ ಈಕ್ವಾಲಿಟಿ. ಅದರ ಪ್ರಕಾರ ಅವರಿಗೆ ನಾವು ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಅಲ್ಲಿ ಅದು ಇಲ್ಲಿ 9% ಅವರಿಗೇನೆ, ಮತ್ತೆ ಉಳಿದ 8% ಅಲ್ಲಿ ಕೂಡ ಅವರು ಭಾಗವಹಿಸಲಿಕ್ಕೆ ಅವರಿಗೆ ಅವಕಾಶ ಆಗ್ತದೆ. ಸೆಕೆಂಡ್ ಅವರಿಗೆ ಕೆಳಗಿನ 9% ಆಗೋದಿಲ್ಲ, 4 ಮತ್ತು ಮೇಲಿನ 4ಕ್ಕೆ 8% ಆಗ್ತದೆ. ಯಾರು ಅಪ್ಲೆಂಟ್ ಇದ್ದಾರೆ ಅವರಿಗೆ 4% ಹೇಳಿ ಒಂದು ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದಾರೆ. ನಾವು ಇದು ತಮ್ಮನ್ನು ಭೇಟಿ ಮುಗಿದ ನಂತರ ನಾವು ಅವರನ್ನು ಭೇಟಿ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತೆ ಇಲ್ಲಿಯ ದಲಿತ ಚಳವಳಿಗಳ ಲೀಡರ್ಸ್ಗಳ ಜೊತೆ ಕೂಡ ಒಂದು ಮಾತಾಡಿ ಒಂದು ಕನ್ಸೆನ್ಸ್ ತರುವ ಪ್ರಯತ್ನವನ್ನು ಕೂಡ ಮಾಡಲಿಕ್ಕಾಗಿ ಇಲ್ಲಿ ಬಂದಿದೆ. ನಾವು ಈ ಚಳವಳಿಯನ್ನು ನಡೆಸ್ತಿರುವಂಥ ನಮ್ಮ ಎಲ್ಲ ಮಾದಿಗ ಬೆಂಗಳೂರದ ಸ್ನೇಹಿತರ ಹತ್ರ, ಸಹೋದರರ ಹತ್ರ ಮನವಿ ಮಾಡ್ತಾ ಇರೋದು, ಯಾವುದೇ ಸರ್ಕಾರ ಪರಿಶಿಷ್ಟ ಜಾತಿಗಳನ್ನ 101 ಜಾತಿಗಳನ್ನ ಒಡೆಯುವಂತ ಕೆಲಸಕ್ಕೆ ಕೈ ಹಾಕಬಾರದು. ಮತ್ತೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ, ಸ್ಟೇಟ್ ಗವರ್ಮೆಂಟ್ ಪ್ರೆಸೆಂಟ್ ಡಿಸ್ಪೆನ್ಸೇಷನ್ ಏನಿದೆ, ಅವರು ಇಂಥದ್ದು ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ ಈ ಪಕ್ಷ ಸರ್ವನಾಶ ಆಗ್ತದೆ, ತಲೆ ಎತ್ತೋದಿಲ್ಲ. ದಲಿತರನ್ನು ಒಡೆಯುವಂತ ರಾಜಕೀಯ ಷಡ್ಯಂತ್ರ ಏನೇ ಇದ್ರೂ ಕೂಡ, ಅವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು, ಅವರು ಈ ಸಚಿವರುಗಳಿಗೆ ಅವರ ರಾಜಕೀಯ ಕಂಪಲ್ಷನ್ಸ್ ಏನೇ ಇರ್ಬೋದು, ಅವರು ಈ ಶುಡ್ ಹ್ಯಾವ್ ಗೈಡೆಡ್ ದೆಮ್. ಅವರು ಅದನ್ನು ಮಾಡಲಿಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಬೆಲೆ ತರುತ್ತೆ. ಮತ್ತೊಂದು ಇದು, ಈಗ ಆಯೋಗದ ಕೆಲಸದಲ್ಲಿ ಒತ್ತಡ ತರುವಂತ ಈ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಕೆಲವು ಸಚಿವರುಗಳ ಒತ್ತಡಕ್ಕೆ ಕೆಲವರು ಮನಸ್ಸಿದ್ದು ಮನಸ್ಸಿಲ್ಲದೆ ಎಂದು ಜೊತೆ ಸೇರ್ತಾ ಇದ್ದಾರೆ. ಇಟ್ ಈಸ್ ಟೋಟಲಿ, ನಾವು ಅದನ್ನು ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ಎಪಿಸೋಡ್ ಆಫ್ ಈ ನಮ್ಮ ಇಂಟರ್ನಲ್ ರಿಸರ್ವೇಷನ್ ಮ್ಯಾಟರ್ ಹೇಳ್ತಾ ಇದ್ದೀವಿ. ಆದ್ರಿಂದ ತಮ್ಮ ಮೂಲಕ ಸರ್ಕಾರ ಮತ್ತು ಸಮಾಜಕ್ಕೆ ಮನವಿ ಮಾಡ್ತೇವೆ, ಯಾರು ಕೂಡ ಈ ಸಮುದಾಯಗಳನ್ನು ಒಡೆಯುವ ಕೆಲಸ ಮಾಡಬಾರ್ದು. ಮತ್ತು ಈ ಸಮುದಾಯಗಳಲ್ಲಿರುವ ಅತ್ಯಂತ ಕೆಲಸದ ಜೊತೆಗೆ ಹೆಚ್ಚಿನ ಆದ್ಯತೆಯ ಮೂಲಕ ನಾವು ನ್ಯಾಯವನ್ನು ಖಾತ್ರಿ ಮಾಡುವಂಥ, ಸೋಷಿಯಲ್ ಜಸ್ಟಿಸ್ ಅನ್ನು ಖಾತ್ರಿ ಮಾಡುವಂಥ ಕೆಲಸವನ್ನು ಮಾಡುವಂಥ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ. ಇದರ ಜೊತೆ ಯಾರ ಜೊತೆ ಕೂಡ ನಾವು ಸಂವಾದ ಮಾಡೋಕ್ಕೆ ಸಿದ್ಧರಿದ್ದೇವೆ. ನಮ್ಮ ಮಾತನ್ನು ಆಲಿಸಿದ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಇವರು